KCT ಎಕ್ಸಾಮ್ಗೆ ಇನ್ನು 15 ಡೇಸ್ ಅಷ್ಟೇ ಇರೋದು. ಯಾವ ಶಾರ್ಟ್ ನೋಟ್ಸ್ ಓದೋದು, ಯಾವ ಮಾಕ್ ಟೆಸ್ಟ್ ತಗೊಳ್ಳೋದು, ಯಾವ್ದು ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ. ನೀವು ಇದೇ ಥರ ಟೆನ್ಷನ್ ಮಾಡ್ಕೋತಿದ್ದೀರಾ? ಡೋಂಟ್ ವರಿ, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಮ್ಮ ಹತ್ರ ಇದೆ. ವಿ ಆರ್ ಲಾಂಚಿಂಗ್ ಶಾರ್ಟ್ ನೋಟ್ಸ್ ಫಾರ್ KCT. ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ? ದಿಸ್ ನೋಟ್ಸ್ ಆರ್ ಅಬ್ಸಲ್ಯೂಟ್ಲಿ ಫಾರ್ ಫ್ರೀ. ಅದು PCM ಸಬ್ಜೆಕ್ಟ್ಸು. ನೀವು KCTಗೆ ಕೆಲವೊಂದು ಚಾಪ್ಟರ್ಸ್ನ ಸ್ಕಿಪ್ ಮಾಡಿರ್ತೀರಾ. ಸೊ ನಾನೇನು ಹೇಳ್ತೀನಿ ಅಂದರೆ, ಆ ಚಾಪ್ಟರ್ನ ಪೂರ್ತಿ ಸ್ಕಿಪ್ ಮಾಡೋದು ಬದಲು ನಮ್ಮದು ಶಾರ್ಟ್ ನೋಟ್ಸಲ್ಲಿ ಕ್ರಿಸ್ಪ್ ಆಗಿದೆ ಕಾನ್ಸೆಪ್ಟ್ಸು. ಆ ಕಾನ್ಸೆಪ್ಟ್ನ ಹಂಗೆ ರಿವೈಸ್ ಮಾಡ್ಕೊಂಡು ಆ್ಯಂಡ್ ಫುಲ್ ಫಾರ್ಮುಲಾಸ್ ಲಿಸ್ಟ್ ಇದೆ, ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡು ಹೋದರೆ ಆ ಚಾಪ್ಟರಿಂದ ಕ್ವಶನ್ಸ್ ಬಂದರೆ ನೀವು ಅದನ್ನು 90% ಸಕ್ಸಸ್ಫುಲ್ಲಾಗಿ ಸಾಲ್ವ್ ಮಾಡ್ಬೋದು. ಬಿಕಾಸ್ KCTಯಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ, ಅದು ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಇರುತ್ತೆ. ಸೊ ನಿಮಗೆ ಫಾರ್ಮುಲಾ ಗೊತ್ತಿದ್ದು ಸ್ವಲ್ಪ ಆ ಕಾನ್ಸೆಪ್ಟ್ನ ಹೇಗೆ ಅಪ್ಲೈ ಮಾಡಬೇಕಂತ ಗೊತ್ತಿದ್ರೆ ಸಾಕು, ಕರೆಕ್ಟಾಗಿ ಸಾಲ್ವ್ ಮಾಡ್ತೀರಾ, ಫುಲ್ ಮಾರ್ಕ್ಸ್ ಬರುತ್ತೆ ಆ ಕ್ವಶನಲ್ಲಿ. ಇದಂತೂ ನಾನು ಖಂಡಿತ ಹೇಳ್ಬೋದು. ನಿಮಗೆ ಈ ನೋಟ್ಸ್ ಬೇಕಂದರೆ ನೀವು ಮಾಡಬೇಕಾಗಿರೋದು ಎರಡೇ ಕೆಲಸ. ಒಂದು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು, ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ನ ಹೋಗಿ ಫಾಲೋ ಮಾಡಿ. ಬಿಕಾಸ್ ಇದೇ ರೀತಿ ಫುಲ್ ನಿಮ್ಮ KCT ಜರ್ನಿ ಮುಗಿಯೋ ತನಕ, ಅಂದರೆ ಎಕ್ಸಾಮಿಂದ ಹಿಡಿದು ಕಾಲೇಜ್ ಸೇರೋ ತನಕ ತುಂಬ ಹೆಲ್ಪ್ಫುಲ್ ಆಗುವಂಥ ಕಾಂಟೆಂಟ್ ಬರ್ತದೆ. ಅದು ನಿಮಗೆ ಮಿಸ್ ಆಗಬಾರ್ದಲ್ವಾ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಇವಾಗಲೇ ಹೋಗಿ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ದು ಅಕೌಂಟ್ದು ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಇವಾಗಲೇ ಹೋಗಿ ಲಿಂಕ್ ಪ್ರೆಸ್ ಮಾಡಿ ಫಾಲೋ ಹೊತ್ಬಿಡಿ. ಸೊ ದ್ಯಾಟ್ ನಿಮಗೆ ಮುಂದೆ ಬರೋವಂಥ ಕಾಂಟೆಂಟ್ ಯಾವುದು ಮಿಸ್ ಆಗಲ್ಲ. ನಾವು ನಮ್ಮ ನೋಟ್ಸ್ನ ನಮ್ಮದು ವೆಬ್ಸೈಟಲ್ಲಿ ಲಾಂಚ್ ಮಾಡಿದ್ದೀವಿ. ನೀವು ಡೆಮೋ ವಿಡಿಯೋ ಹಾಕಿದ್ದೀನಿ, ನೀವು ಡೆಮೋ ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ವೆಬ್ಸೈಟಲ್ಲಿ ಎಲ್ಲಿ ಹೋಗಿ ನೋಟ್ಸ್ನ ಆಕ್ಸೆಸ್ ಮಾಡೋದು ಆ್ಯಂಡ್ ಆಲ್ಸೋ ಮಾಕ್ ಟೆಸ್ಟ್ನ ಹೇಗೆ ಆಕ್ಸೆಸ್ ಮಾಡೋದು ಅಂತ ಕ್ಲಿಯರಾಗಿ ಅರ್ಥ ಆಗುತ್ತೆ. ಏನಾದ್ರು ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ DM ಆದರೂ ಮಾಡಿ, ಇಲ್ಲ ಯೂಟ್ಯೂಬಲ್ಲಿ ಕಾಮೆಂಟ್ ಆದರೂ ಮಾಡಿ. ಕರೆಕ್ಟಾಗಿ ನೋಡಿದ್ರೆ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ನಮ್ಮ ವೆಬ್ಸೈಟಲ್ಲಿದೆ, ವೆಬ್ಸೈಟ್ದು ಡೈರೆಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನಮ್ಮ ವೆಬ್ಸೈಟಿಂದ ಶಾರ್ಟ್ ನೋಟ್ಸ್ನ ಮತ್ತು ಮಾಕ್ ಟೆಸ್ಟ್ನ ಹೇಗೆ ಆಕ್ಸೆಸ್ ಮಾಡೋದು ಅಂತ ನೋಡೋಣ. ಈ ವೆಬ್ಸೈಟ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ದು ಬಯೋನಲ್ಲಿ ಕೂಡ ಸಿಗುತ್ತೆ. ನೀವು ಆ ಲಿಂಕ್ನ ಯೂಸ್ ಮಾಡಿ ಬಂದರೆ ನಿಮ್ಮದು ಹೋಮ್ ಪೇಜ್ ಈ ತರ ಕಾಣಿಸುತ್ತೆ. ಆದ್ರೆ ನೀವು ಹೋಮ್ ಪೇಜ್ ಇಂದ ಇಲ್ಲಿ ಬ್ಲಾಗ್ ಆಫ್ ಅಪ್ಡೇಟ್ಸ್ ಅಂತ ಕಾಣಿಸ್ತಿದೆ ಗೊತ್ತಾ, ನೀವು ಇಲ್ಲಿ ಹೋಗ್ಬೇಕಾಗುತ್ತೆ. ಸೊ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ. ನಿಮ್ ವರ್ಕ್ ಈಸಿ ಆಗ್ಲಿ ಅಂತ ನಾನು ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಬ್ಲಾಗ್ ಆಫ್ ಅಪ್ಡೇಟ್ಸ್ ಡೈರೆಕ್ಟ್ ಲಿಂಕ್ ಕೂಡ ಕೊಟ್ಟಿದ್ದೀನಿ. ನೀವು ಆ ಲಿಂಕ್ ನ ಯೂಸ್ ಮಾಡಿ ಬಂದ್ರೆ ಡೈರೆಕ್ಟ್ ಈ ಪೇಜ್ ಬರ್ತೀರಾ, ಇಲ್ಲ ವೆಬ್ಸೈಟ್ ಲಿಂಕ್ ನ ಯೂಸ್ ಮಾಡಿ ಬಂದ್ರೆ ಹೋಮ್ ಪೇಜ್ ಅಲ್ಲಿ ಇರ್ತೀರಾ. ನೀವು ಹೋಮ್ ಪೇಜ್ ಇಂದ ಬ್ಲಾಗ್ ಆಫ್ ಅಪ್ಡೇಟ್ಸ್ ಬರ್ಬೇಕಾಗತ್ತೆ ಅಷ್ಟೇ. ಬ್ಲಾಗ್ ಆಫ್ ಅಪ್ಡೇಟ್ಸ್ ಬಂದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಂಟಿನ್ಯೂ ರೀಡಿಂಗ್ ಅಂತ ಇದೆ, ಅಂದ್ರೆ KCT ಫೈನಲ್ ಕೌಂಟ್ ಡೌನ್. ಅದ್ರ ಕೆಳಗಡೆ ಕಂಟಿನ್ಯೂ ರೀಡಿಂಗ್ ಅಂತ ಕಾಣಿಸ್ತಿದೆ ಗೊತ್ತಾ. ನೀವು ಇದನ್ನ ನೆಕ್ಸ್ಟ್ ಕ್ಲಿಕ್ ಮಾಡ್ಬೇಕಾಗತ್ತೆ. ನೀವು ಇದನ್ನ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫುಲ್ KCT ಎಲ್ಲಾ ಮೆಟೀರಿಯಲ್ಸ್ ಕೂಡ ಇದೆ. ನೀವು ನೋಡ್ತಾ ಇದ್ದಂಗೆ ಇಲ್ಲಿ ಕ್ವಿಕ್ ರಿವಿಷನ್ ಮಾಡ್ಯೂಲ್ಸ್ ಅಂತ ಇದೆಯಲ್ಲ, ಅಂದ್ರೆ ಕ್ವಿಕ್ ರಿವಿಷನ್ ಮಾಡ್ಯೂಲ್ಸ್ ಅಂದ್ರೆ ಶಾರ್ಟ್ ನೋಟ್ಸ್. ಎಲ್ಲಾ 3 ಸಬ್ಜೆಕ್ಟ್ದು ಎಲ್ಲಾ ಚಾಪ್ಟರ್ದು ಶಾರ್ಟ್ ನೋಟ್ಸ್ ಇದೆ. ನೀವು ಅದನ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ ಲಿಂಕ್, ಅದನ್ನ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ನಮ್ದು ಡ್ರೈವ್ ಪೇಜ್ ಓಪನ್ ಆಗುತ್ತೆ. ಅಂದ್ರೆ ಇದರಲ್ಲಿ ನೀವು ಇಲ್ಲಿ ಕೆಮಿಸ್ಟ್ರಿ, ಮ್ಯಾಥ್ಸ್, ಫಿಸಿಕ್ಸ್ ಅಂತ ಇದೆಯಲ್ಲ ಸಬ್ಜೆಕ್ಟ್ ಇದೆ, ಅದನ್ನ ನೀವು ಓಪನ್ ಮಾಡಿದ್ರೆ ನಿಮ್ಗೆ ಎಲ್ಲಾ 11 ಸಬ್ಜೆಕ್ಟ್ಸ್ ಕೂಡ ಕಾಣಿಸುತ್ತೆ. ಪ್ರತಿಯೊಂದು ಚಾಪ್ಟರ್ ನ ನೀವು ಆಕ್ಸೆಸ್ ಮಾಡ್ಬೋದು. ಆ ಲಿಂಕ್ ನ ಕ್ಲಿಕ್ ಮಾಡಿ ಡೈರೆಕ್ಟ್ ಡ್ರೈವ್ ಬರ್ತೀರಾ, ಎಲ್ಲಾ ನೋಟ್ಸ್ ನ ಆಕ್ಸೆಸ್ ಮಾಡ್ಕೊಬಹುದು. ಸೊ ಮತ್ತೆ ಬ್ಯಾಕ್ ಹೋಗಿ ಇವಾಗ ಮಾಕ್ ಟೆಸ್ಟ್ ಹೆಂಗಿದೆ ಅಂತ ನೋಡೋಣ. ಎಕ್ಸ್ಟರ್ನಲ್ ಮಾಕ್ ಟೆಸ್ಟ್ ಸೂಟ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಗೆ ಫಿಸಿಕ್ಸ್ಗೆ, ಕೆಮಿಸ್ಟ್ರಿಗೆ, ಮ್ಯಾಥ್ಸ್ಗೆ ಅಂಡ್ PYQ ಮಾರ್ಕ್ಸ್ 3 ಲಿಂಕ್ ಇದೆ. ನಿಮ್ಗೆ ಫಿಸಿಕ್ಸ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನೀವು ಫಿಸಿಕ್ಸ್ ನ ಕ್ಲಿಕ್ ಮಾಡಿ. ಲೋಡ್ ಆಗ್ತದೆ ನೋಡಿ. ಇವಾಗ ಎಲ್ಲಾ ಚಾಪ್ಟರ್ಸ್ ಫಿಸಿಕ್ಸ್ ಇದೆ. ಇದು ಪ್ರತಿಯೊಂದು ಚಾಪ್ಟರ್ ಅಲ್ಲೂ ಕ್ವಶನ್ಸ್ ನ ನೋಡ್ಕೊಂಡು ನೀವು ಸಾಲ್ವ್ ಮಾಡ್ಬೋದು. ಅದೇ ರೀತಿ ಕೆಮಿಸ್ಟ್ರಿ ಬೇಕಂದ್ರೂ ಕೆಮಿಸ್ಟ್ರಿ ಕ್ಲಿಕ್ ಮಾಡಿದ್ರೆ ಅದು ಬರುತ್ತೆ. ಅದೇ PYQ ಮಾರ್ಕ್ಸ್ ಅಂದ್ರೆ ಅದೇ ಮಾಕ್ ಟೆಸ್ಟ್ ನ ತಗೊಂಡ್ಬೇಕಂದ್ರೆ ಕೂಡ ಅದು ಕೂಡ ನಿಮ್ಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಅದು 25, 22, 23 ಎಲ್ಲ ಇಯರ್ದು ಕೂಡ ಇದೆ. ದಿಸ್ ಇಸ್ ಹೌ ಯು ಕ್ಯಾನ್ ಪ್ರಾಕ್ಟೀಸ್, ಆಯ್ತಾ. ಎಲ್ಲ ಈಗ ಒಂದೇ ಕಡೆ ಸಿಗೋದ್ರಿಂದ ನಿಮ್ಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಯೂಶಲಿ ತುಂಬಾ ಹುಡುಕ್ತಾರೆ ಅಲ್ಲೋ ಯಾವ ಮಾಕ್ ಟೆಸ್ಟ್ ತಗೊಳ್ಳೋದು, ಯಾವ್ದು ತಗೋಬೇಕು, ಯಾವ ನೋಟ್ಸ್ ರೆಫರ್ ಮಾಡ್ಬೇಕು ಅಂತ. ಇಲ್ಲಿ ಎಲ್ಲ ಒಂದೇ ಕಡೆ ಇರೋದ್ರಿಂದ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಐ ಥಿಂಕ್ ನಿಮ್ಗೆ ಈ ವೆಬ್ಸೈಟ್ ಅಲ್ಲಿ ನೋಟ್ಸ್ ನ ಹೇಗೆ ಆಕ್ಸೆಸ್ ಮಾಡ್ಬೇಕು ಅಂತ ಏನೇ ಡೌಟ್ ಇದ್ರು ಯೂಟ್ಯೂಬ್ ಅಲ್ಲಿ ಕಾಮೆಂಟ್ ಆದ್ರೂ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮ್ ಡೈರೆಕ್ಟ್ DM ಮಾಡಿ. ನಾವು ನಿಮ್ಗೆ ರಿಪ್ಲೈ ಖಂಡಿತವಾಗ್ಲೂ ಮಾಡ್ತೀವಿ. ಎಕ್ಸಾಂಪಲ್ ಕೆಮಿಸ್ಟ್ರಿದು ನೋಟ್ಸ್ ನೋಡೋಣ. ಅಂದ್ರೆ ಆಲೋ ಆಲ್ಕೇನ್ಸ್ ಅಂಡ್ ಆಲೋ ಅರೆನ್ಸ್ ಚಾಪ್ಟರ್ ನೋಟ್ಸ್ ನೋಡ್ಬೋದು ನೀವು. ಇಲ್ಲಿ ಪ್ರತಿ ಒಂದು ಚಿಕ್ಕ ಕಾನ್ಸೆಪ್ಟ್ಸ್ ಇಂದ ಎಲ್ಲಾ ದೊಡ್ಡ ಕಾನ್ಸೆಪ್ಟ್ಸ್ ತನಕ ಎಲ್ಲ ಕೂಡ ಕವರ್ ಆಗಿದೆ. ಪ್ರತಿ ಒಂದು ರಿಯಾಕ್ಷನ್ ಕೂಡ ಮಿಸ್ ಆಗಿಲ್ಲ. ಈ ತರ ಎಲ್ಲಾ ಚಾಪ್ಟರ್ಸ್ ಇದೆ, ಡು ನಾಟ್ ವರಿ. ಆಮೇಲೆ ಇಲ್ಲಿ ನೋಡಿದ್ರೆ ನೀವು ಲಾಸ್ಟ್ ಅಲ್ಲಿ ಇದೆಲ್ಲ ನೀವು ಚೆಕ್ ಮಾಡ್ಬೋದು. ನಮ್ದು ಲಿಂಕ್ ಇಂದ ವೆಬ್ಸೈಟ್ ಇಂದ ಹೋಗ್ಬಿಟ್ಟು ನೀವು ಇಲ್ಲಿ ನೋಡಿದ್ರೆ ಲಾಸ್ಟ್ ಅಲ್ಲಿ ಸಮ್ಮರಿ ಟೇಬಲ್ ಅಂತ ಇದೆ. ಇಲ್ಲಿ ಎಲ್ಲಾ ರಿಯಾಕ್ಷನ್ಸ್, ಎಲ್ಲಾ ನೇಮ್ಸ್, ಎಲ್ಲಾ ರಿಯೇಜೆಂಟ್ಸ್ ಎಲ್ಲ ಕೂಡ ಇದೆ. ಇದರಿಂದ ನಿಮ್ಗೆ ಕಂಪ್ಲೀಟ್ ರಿವಿಷನ್ ಆಗ್ಬಿಡುತ್ತೆ, ಅದು ಕಮ್ಮಿ ಟೈಮ್ ಅಲ್ಲಿ. ಅಂಡ್ ಅದಾದ್ಮೇಲೆ KCT ಮೋಸ್ಟ್ ಆಸ್ಕ್ಡ್ ಟಾಪಿಕ್ಸ್ ಯಾವ್ದಿದೆ ಅದು ಕೂಡ ಲಿಸ್ಟ್ ಇದೆ ನಿಮ್ಗೆ. ಆಮೇಲೆ ನಿಮ್ಗೆ ಏನಾದ್ರು ಗ್ಯಾಪ್ ನ ಇಟ್ಕೊಳ್ಳೋಕೆ ಕಷ್ಟ ಆಗ್ತಾರೆ, ಅದಕ್ಕೆ ನಿಮೋನಿಕ್ಸ್ ಕೂಡ ಇದೆ. ಅಂಡ್ ಲಾಸ್ಟ್ ಅಲ್ಲಿ 1 ಮಿನಿಟ್ ರಿವಿಷನ್ ಡ್ರಿಲ್ ಎಲ್ಲಾನು ರಿವೈಸ್ ಆಗಿದ್ಯಾ ಅಂತ ನಿಮಗೆ ನೀವು ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ನೀವು ಈ ಡ್ರಿಲ್ ಬಾಕ್ಸ್ ನ ಯೂಸ್ ಮಾಡಿ ಕನ್ಫರ್ಮ್ ಕೂಡ ಮಾಡ್ಕೋಬಹುದು. ಡು ನಾಟ್ ವರಿ, ಈ ತರ ಎಲ್ಲಾ ಚಾಪ್ಟರ್ಸ್ ಇದೆ, ನಿಮ್ಗೆ ನಿಜವಾಗ್ಲೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಯಾವ ಥರ ಕಾಂಟೆಂಟ್ ಬೇಕಂತ ಕಮೆಂಟ್ ಮಾಡಿ, ಖಂಡಿತ ಬಂದೇ ಬರುತ್ತೆ. ಇವಾಗ ನಿಮ್ಮ ಹತ್ರ ಶಾರ್ಟ್ ನೋಟ್ಸ್ ಇದೆ, ಮಾಕ್ ಟೆಸ್ಟ್ ಇದೆ, ಎಲ್ಲ ಇದೆ. ನೀವು ಇದನ್ನು ಯೂಸ್ ಮಾಡಿಕೊಂಡು ಡೆಡಿಕೇಟೆಡ್ ಆಗಿ ಓದಬೇಕು 15 ಡೇಸ್ ತನಕ.
ಓದಿದ್ರೆ ನಿಮ್ಮ ಡ್ರೀಮ್ ಕಾಲೇಜಲ್ಲಿ ನೀವಿರ್ತೀರಾ. ಆಲ್ ದಿ ವೆರಿ ಬೆಸ್ಟ್.